ನಿಮಗೇನಾದರೂ ಆಸೆ ಇದೆಯಾ ಇದು ಬಿಟ್ಟು ಬೇರೆ ಥರದ್ದೊಂದು ಪಾತ್ರನ ಟ್ರೈ ಮಾಡಬೇಕು? ಇಲ್ಲ, ನಮ್ಮ ನೋಡಿದ್ರೆ ನಗಿಬೇಕು, ನಗಿಸ್ಬೇಕು ಅನ್ನೋ ಒಂದು ಭಾವನೆಯಲ್ಲೇ ಇದ್ದಾರೆ. ಎಲ್ಲೋ ಒಂದು ಕಡೆ ಅನಿಸಿದ್ಯಾ ಜನ ಈ ವಿಷಯದಲ್ಲಿ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ? ಅವ್ರನ್ನ ತಿದ್ದಕ್ಕೆ ಕೇಳಿದ್ರು ಅವ್ರು ತಿದ್ದಲ್ಲ, ನಾವೇನು ಹೇಳಿದ್ರು ಅವರು ಒಪ್ಪಲ್ಲ. ಅದಕ್ಕೋಸ್ಕರ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಒಂದಷ್ಟು ಇನ್ನೂ ಸಕ್ಸಸ್ ಅನ್ನೋದು ಕಂಪ್ಲೀಟ್ ಆಗಲ್ಲ, ಯಾವತ್ತಿದ್ರೂ ಅದು ಓಡ್ತಾನೆ ಇರುತ್ತೆ, ಹೋಗ್ತಾನೆ ಇರಬೇಕು, ಸಾಕ್ತಾನೆ ಇರಬೇಕು. ಬಟ್ ಈಗ ಇಲ್ಲಿ ತನಕ ಸಿಕ್ಕಿರೋ ಸಕ್ಸಸ್ಸನ್ನು ನೋಡಿ ಮನೆಯವರಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾವ ಥರ ನಿಮ್ಮನ್ನು ನೋಡ್ತಾರೆ? ಅಂದರೆ ಮುಂಚೆ ಹೇಗೆ, ಇವಾಗ ಯಾವ ಥರ ಅನ್ನೋದಾದರೆ ಏನು ಚೇಂಜಸ್ಸನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ? ಖುಷಿ ಆಗುತ್ತಾ ಚೇಂಜಸ್ಸು, ಅಥವಾ ಮುಂಚೆ ಥರನೇ ಇರಬೇಕಾಗಿತ್ತು ಅಂತ ಅನ್ಸುತ್ತಾ? ನನ್ನ ಸಕ್ಸಸ್ ನೋಡಿ ನಮ್ಮ ಫ್ಯಾಮಿಲಿಲಿ ಇರೋರು ಸಂತೋಷ ಪಡ್ತಾರೆ, ಅದು ಸಹಜ. ಅದು ನಮ್ಮ ಏರಿಯಲ್ಲಿ ಇರೋ ನಮ್ಮ ಫ್ರೆಂಡ್ಸು, ನಮ್ಮ ಏರಿಯಾ, ನನ್ನ ಜೊತೆಲಿ ಇರೋ ಹುಡುಗರು, ನಮ್ಮ ಸ್ನೇಹಿತರು, ನನಗೆ ಇನ್ನೂ ಸುಮಾರು ಹುಡುಗರುಗಳು ಎಲ್ಲರೂ ನನ್ನ ಬೆಳವಣಿಗೆ ನೋಡಿ ತುಂಬ ಖುಷಿ ಪಟ್ಟವರು ಹೊರತು ಯಾರು ಬೇರೆ ಥರ ಅನ್ಕೊಂಡಿಲ್ಲ ಮೇಡಮ್. ಅದ್ರಲ್ಲಿ ಮಾತ್ರ ನನಗೆ ಸಂತೋಷ. ನಾನು ನಮ್ಮ ಏರಿಯಾ ಹುಡುಗರು ಅದೆಲ್ಲ ನನಗೆ ತುಂಬ ಸಂತೋಷ ಆಗುತ್ತೆ. ನನ್ನ ಬಗ್ಗೆ ಹೊರಗಡೆ ಹೋಗಿ ಮಾತಾಡುವಾಗ ನಮ್ಮ ಏರಿಯವರು, ನಮ್ಮಣ್ಣ, ನಮ್ಮ ಮಾವ, ನಮ್ಮ ಫ್ರೆಂಡು ಅಂತ ಹೇಳ್ಕೊತಾರೆ ನೋಡಿ. ನಾನು ವಿನೋಬ ನಗರ ನಮ್ಮ ಏರಿಯಲ್ಲೇ ಇರೋದು. ಅವರು ಜಾಕ್ ಅವರು, ನಮ್ಮ ಮಾವ, ನಮ್ಮ ಅಣ್ಣ, ನಮ್ಮ ರಿಲೇಷನು, ನಮ್ಮ ಫ್ರೆಂಡು ಅಂತ ಹೇಳ್ಕೊತಾರಲ್ಲ, ಅವ್ರು ಹೇಳ್ಕೊಂಡು ಬಂದು ನಮಗೂ ಹೇಳ್ತಾರಲ್ಲ, ಅದೊಂದು ದೊಡ್ಡ ಖುಷಿ. ಅದು ನಮ್ಮ ಹುಡುಗರು ನಮ್ಮ ಬಗ್ಗೆ ಬೇರೆ ಹೋಗಿ ಅಂತ ಹೇಳ್ತಾರಲ್ಲ ಅಂತ ಒಂದು ಖುಷಿ, ಅದು ದೊಡ್ಡ ಖುಷಿ, ಅದು ದೊಡ್ಡ ಮಟ್ಟದಲ್ಲಿ ಸಂತೋಷ. ಜಲಸ್ ಯಾರಿಗೂ ಇಲ್ವಾ? ಜಲಸ್ ಇಲ್ಲದೆ ಇರ್ತಾರೆ ಮೇಡಮ್. ನೀವೇ ಹೇಳಿ, ಇರಲ್ಲ, ಇದ್ದೇ ಇರುತ್ತೆ. 100ರಲ್ಲಿ ಒಂದು 15-20% ಇದ್ದೇ ಇರ್ತಾರೆ. ಯಾಕಂದ್ರೆ ಮೇಡಮ್ ಅವರು ಜಲಸ್ ಅಂದ್ರೆ ಹೆಂಗ್ ಗೊತ್ತಾ ಮೇಡಮ್, ನಾವು ಯಾರಿಗೂ ಇವತ್ತವರೆಗೂ ಏನೋ ಒಂದು ದ್ರೋಹ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಏನು ಮಾಡಲ್ಲ. ಇದ್ರೆ ಕೂಡ ನಮ್ಮ ನೋಡಿ ಹುಡ್ಕೊತಾರೆ ಒಂದು 10-20%. ಅವ್ರನ್ನ ಬಂದು ಏನು ಮಾಡೋಕ್ಕಾಗಲ್ಲ ಮೇಡಮ್. ಅವ್ರನ್ನ ತಿದ್ದಕ್ಕೆ ಕೇಳಿದ್ರು ಅವ್ರು ತಿದ್ದಲ್ಲ, ನಾವೇನು ಹೇಳಿದ್ರು ಅವರು ಒಪ್ಪಲ್ಲ. ಅದಕ್ಕೋಸ್ಕರ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅವರು ನಮ್ಮ ಮೇಲೆ ಅವ್ರಿಗೆ ನೀವು ಹೇಳ್ದಂಗೆ ಜಲಸ್ ಇದ್ರು ಕೂಡ ಅವ್ರು ಕೂಡ ಒಂದು ಖುಷಿ. ಹೊಟ್ಟೆ ಉರಿಸ್ತಾ ಇದೀನಲ್ಲ ಅನ್ನೋ ತರ. ಹೊಟ್ಟೆ ಹೊಟ್ಟೆ ಉರಿದ್ರೆ ಕೂಡ ನಮ್ಮೇರೆ ಅವನು, ಅವನ ಮೇಲೆ ನಮ್ ಕೋಪ ಇದ್ರೆ ಕೂಡ ನಮ್ಮೇರೆ ಅವನು ಒಂದ್ ಮಟ್ಟಕ್ಕೆ ಬಂದವನೆ, ಬೇಡಪ್ಪ ಸಂತೋಷ ಅನ್ನೋ ತರ ಉರ್ಕೊಂಡ್ರೆ ಕೂಡ ಹೇಳ್ಕೊಂತಾರೆ, ಸಂತೋಷವಾಗಿ ಹೇಳ್ಕೊಂತಾರೆ. ನಮ್ಮೇರ ಹೇಳ್ಬೇಕಲ್ಲ, ಅವಶ್ಯಕತೆ ಇದ್ರೆ ಯಾರೋ ಬಂದು ಕೇಳ್ತಾರೆ, ಅವಾಗ ಜಾಕ್ ನಿಮ್ಮೆಯವ್ರ, ಹೌದು ನಮ್ಮೇರವರೇ, ನಮ್ಮ ರಿಲೇಷನ್ನೇ, ಅವನ ಆದ್ರೆ ಉರ್ಕೊಂಡಿರ್ತಾನೆ, ಇದ್ರು ಹೇಳ್ತಾನೆ ನಮ್ಮೇರವರೇ, ನಮ್ಮ ರಿಲೇಷನ್ನೇ, ಹಂಗೆ ಹಿಂಗೆ ಅಂತ ಹೇಳ್ಕೊಂತಾರೆ. ಅದು ಕೂಡ ಒಂದು ಖುಷಿ ತಾನೆ ನನಗೆ. ನಮ್ಮ ಆಪೋಸಿಟ್ ನಮ್ಮ ಹೆನಿಮಿ ಕೈಯಲ್ಲಿ ನಾನು ಅದು ಒಂದು ಖುಷಿ. ಆಮೇಲೆ ಈಗ ಒಂದಷ್ಟು ತಪ್ಪು ನೀವು ಹೇಳಿದ್ರಿ, ಯಾರಿಗೂ ಏನು ಮೋಸ ಮಾಡಿಲ್ಲ, ಅದು ವಾಟ್ ಎವರ್. ಬಟ್ ಎಲ್ಲೋ ಒಂದು ಕಡೆ ಅನಿಸಿದ್ಯಾ ಜನ ಈ ವಿಷಯದಲ್ಲಿ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಆ ಥರ ನಾನಲ್ಲ ಅನ್ನೋದಕ್ಕೆ ಏನಾದರೂ ವಿಷಯ ಇದೆಯಾ? ಮೇಡಮ್, ನಾನು ಇವತ್ತು ಕೂಡ ಸರಿ ನಮ್ಮ ಜನರ ಜೊತೆಲಿ ತುಂಬಾ ಅಂದ್ರೆ ತುಂಬಾ ಮಿಂಗಲ್ ಆಗಿರ್ತೀನಿ. ಯಾಕಂದ್ರೆ ನಮ್ಮ ಬಾಸ್ ಹರಿದೇವರಾಜ್ ಅವರು ಅವತ್ತಿಂದ ಇವತ್ತವರೆಗೂ ನಮ್ಮ ಏರಿಯಲ್ಲಿ ಯಾವುದೇ ಕೆಲಸ ಇದ್ರು ನನ್ನ ಕೈಲೇ ಮಾಡಿಸೋರು. ಅವ್ರು ಯಾವಾಗ ಅವರು ತೀರೋಗಿದ್ರು, ಅವ್ರು ತೀರೋಗಿ ಒಂದು 5-6 ತಿಂಗಳಾಯ್ತು. ಅವ್ರು ತೀರೋದ್ಮೇಲೆ ಅವ್ರ ಮಗ ಯುವರಾಜ್ ಅಂತ, ಅದನ್ನ ಅವ್ರು ಹಿಂಬಾಲಿಸ್ತಾ ಇದ್ದಾರೆ. ಅವ್ರು ಮಾಡಿದಂಥ ಎಲ್ಲ ಕೆಲಸಗಳನ್ನ ಕೂಡ ಜನರಿಗೆ ಏನೇನು ಯಾವಾಗ ಯಾಕೆ ಕೊರತೆ ಏನು ಎಲ್ಲ, ಇವಾಗ ಕೌನ್ಸಿಲರ್ ಆಗಿದ್ರು, ಎಕ್ಸ್ ಕೌನ್ಸಿಲರ್ ಆಗಿದ್ರು, ಇವಾಗ ಕೌನ್ಸಿಲರ್ ಇಲ್ಲ, ಇದ್ರೆ ಕೂಡ ಜನರಿಗೋಸ್ಕರ ಒಳ್ಳೆ ಸೇವೆ. ಅವ್ರ ತಾಯಿ ಇದ್ದಾರೆ ಮಮತಾ ಅಂತ, ನಮ್ಮ ಹರಿದೇವರಾಜ್ ಅವರ ಮಿಸ್ಸಸ್ಸು ಮಮತಾ ಅಂತ, ಅವರು ಮತ್ತೆ ಅವರು ಮಗ ಯುವರಾಜು, ಅವ್ರು ಮಾಡಿದಂಥ ನಮ್ಮ ಹರಿದೇವರಾಜ್ ಸಾಹೇಬ್ರು ಮಾಡಿದಂಥ ಕೆಲಸಗಳನ್ನ ಇವತ್ತು ಕೂಡ ಅವ್ರ ಆಫೀಸ್ ಹತ್ರ ಒಂದು 50-100 ಜನ ಇದ್ದೇ ಇರ್ತಾರೆ. ಡೈಲಿ ಏನಾದರೂ ಒಂದು ಹೆಲ್ಪು ಜನರಿಗೋಸ್ಕರ ಮಾಡ್ತಾನೆ ಇರ್ತಾರೆ. ಎಲ್ಲ ಏರಿಯಾಗೂ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ. ಅವ್ರ ತಂದೆ ಮಾಡಿದಂಥ ಎಲ್ಲ ಕೆಲಸನೂ ಅವ್ರ ಮಗ ಯುವರಾಜು ಮತ್ತು ಅವ್ರ ತಾಯಿ ಮಮತಾ ಅವರು ಎತ್ಕೊಂಡು ಜನರಿಗೋಸ್ಕರ ಮಾಡ್ತಾರೆ. ಅವ್ರ ಲಿಂಕಿಂದ ಇವತ್ತು ಏರಿಯಲ್ಲಿ ಏನೇ ಕೆಲಸ ಇದ್ರು ಅವ್ರ ಮುಖಾಂತರ ನಾನೇ ಮಾಡ್ತಾ ಇದ್ದೀನಿ. ಒಳ್ಳೆ ಕೆಲಸಗಳು ಮಾಡ್ತಾರೆ. ಅವ್ರ ಅಪ್ಪ ತಂದೆಗೆ ತಕ್ಕ ಮಗ ಅನ್ನೋದನ್ನ ಒಂದು ರೀತಿಯಲ್ಲಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಳ್ಳೆ ಕೆಲಸಗಾರರು. ಅವರು ನೆಕ್ಸ್ಟು MLA ಕ್ಯಾಂಡಿಡೇಟ್ ಆಗ್ತಾರೆ, MLA ಆಗ್ತಾರೆ. ಅವ್ರು ಇಲ್ಲಾಂದರೆ ಅವ್ರ ತಾಯಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಚಿಕ್ಕಪೇಟೆಗೆ ಅವರು ಆಗಕ್ಕೆ ಚಾನ್ಸ್ ಇದೆ. ಆ ಥರ ಸಾಧ್ಯತೆ ಗೆದ್ದರೆ ಅಲ್ಲಿ ನಾವು
ತಿರ್ಗಾ ಒಂದು ರೌಂಡ್ ರಾಜಕೀಯದಲ್ಲಿ ಮೆರೆಯೋಕ್ಕೆ ಒಂದು ಒಳ್ಳೆ ಚಾನ್ಸ್ ಇದೆ. ಮಾತಾಡೋಣ ರಾಜಕೀಯದ ಬಗ್ಗೆ. ಸಿನಿಮಾ ಅಂದ ತಕ್ಷಣ ಒಂದು ಕೇಳಬೇಕಂತ ಅನ್ನಿಸ್ತು. ಸಿನಿಮಾದ ಆಯ್ಕೆ ಆಗಿರ್ಬೋದು, ಪಾತ್ರಗಳ ಆಯ್ಕೆ ಆಗಿರ್ಬೋದು, ಹೇಗೆ ಮಾಡ್ತೀರಾ? ಅಂದರೆ ಬಂದ ಎಲ್ಲ ಅವಕಾಶಗಳನ್ನು ಒಪ್ಕೊಂಡು ಬಿಡೋದಾ, ಅಥವಾ ನಿಮಗೆ ಅನಿಸಿ ಓಕೆ ಇಂಥವ್ರ ಮೂವಿ ಇಂಥವ್ರ ಕಡೆಯಿಂದ ಬಂದಿದೆ, ಇಂಥ ಸಿನಿಮಾ ಈ ಥರದ ಪಾತ್ರ ಓಕೆ ಅನ್ಬಿಡೋಣ, ಡೇಟ್ ಕೊಡೋಣ, ಆ ಥರದ್ದು ಯೋಚನೆಗಳು ಬರುತ್ತಾ ಹೇಗೆ? ಹಂಗೆ ಏನಿಲ್ಲ, ನಾನು ಅದೆಲ್ಲ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡಲ್ಲ. ಯಾಕೆ ಯೋಚನೆ ಮಾಡೋದಿಲ್ಲ ಅಂದರೆ ನಮ್ಮ ಬೆಳವಣಿಗೆ ನೋಡ್ಬಿಟ್ಟು ಆ ಕ್ಯಾರೆಕ್ಟರ್ನ ಅವರೇ ಆಯ್ಕೆ ಮಾಡ್ತಾರೆ. ಇವರು ಇಷ್ಟು ಮಟ್ಟಿಗಿದ್ದಾರೆ, ಇವ್ರಿಗೆ ಈ ಕ್ಯಾರೆಕ್ಟ್ರು ನಾವು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಕೊಟ್ಟರೆ ಅದು ನಮ್ಮದೇ ತಪ್ಪ ಅನ್ನೋ ಯೋಚನೆಯಲ್ಲಿ ನಮಗೆ ಡೈರೆಕ್ಟರ್ ಒಳ್ಳೆ ಯೋಚನೆ ಮಾಡಿನೇ ನಮ್ಗೆ ಕ್ಯಾರೆಕ್ಟರ್ ಕೊಡ್ತಾರೆ. ಇವಾಗ ಮಾಡ್ತಾ ಇರೋ ಕ್ಯಾರೆಕ್ಟರ್ ಕೂಡ ಎಲ್ಲ ಒಳ್ಳೆ ಕ್ಯಾರೆಕ್ಟರ್, ಯಾರು ಬಂದು ನಾನು ಹಿಂಗೆ ನಿಂತು ಹೋಗೋ ಥರ ಕ್ಯಾರೆಕ್ಟರ್ ಎಲ್ಲ ಇಲ್ಲ. ನಮಗೂ ಜನ ಮೆಚ್ಕೋಬೇಕು, ಜನರಿಗೆ ಹೋಗಿ ತಲುಪಬೇಕು, ಆ ಥರ ಒಂದು ಸನ್ನಿವೇಶಗಳೇ ನಮ್ಗೆ ಕೊಡೋದವರು. ಅಲ್ಲ ಈಗ 5 ಮೂವೀಸ್ ಏನಿದೆ ಅದರಲ್ಲೆಲ್ಲ ಆಲ್ಮೋಸ್ಟ್ ಕಾಮಿಡಿ ಮತ್ತೆ ವಿತ್ ಕಾಮಿಡಿ ವಿಲನ್. ಮುಂದಿನ ಸಿನಿಮಾಗಳಲ್ಲೂ ಅದೇ ಅದೇನೆ ಕಾಮಿಡಿ ಪ್ಲಸ್ ವಿಲನ್. ಓಕೆ, ನಿಮಗೇನಾದ್ರೂ ಆಸೆ ಇದೆಯಾ ಇದು ಬಿಟ್ಟು ಬೇರೆ ಥರದ್ದೊಂದು ಪಾತ್ರನ ಟ್ರೈ ಮಾಡಬೇಕು? ನನಗೆ ಅವರು ಬರೀ ಕಾಮಿಡಿ ವಿಲನ್ನೇ ಕೊಡ್ತಾರೆ. ನನಗೂ ಒಳ್ಳೆ ಕ್ಯಾರೆಕ್ಟ್ರು, ಹೆಂಗಂದ್ರೆ ಒಂದು ಸೆಂಟಿಮೆಂಟು, ಅಪ್ಪ ಅಣ್ಣ, ಒಂದು ಫ್ರೆಂಡ್ಸ್ ಫೀಲಿಂಗ್ ಆಗಿರೋ ಕ್ಯಾರೆಕ್ಟ್ರು, ಆ ಥರ ಕ್ಯಾರೆಕ್ಟರ್ ಮಾಡ್ಬೇಕಂತ ತುಂಬ ಆಸೆನೆ. ನೋಡಿದ್ರೆ ನಗಿಬೇಕು, ಇಲ್ಲ ನಮ್ಮನ್ನ ನೋಡಿದ್ರೆ ನಗಿಸ್ಬೇಕು ಅನ್ನೋ ಒಂದು ಭಾವನೆಯಲ್ಲೇ ಇದ್ದಾರೆ ಅವರು ಡೈರೆಕ್ಟರ್ಗಳು, ನಮ್ಮ ಗುರುಗಳು. ಅವ್ರುಗಳು ಯಾರು ಏನೇನು ಕ್ಯಾರೆಕ್ಟರ್ ಕೊಡ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು, ಅವ್ರ ಹತ್ರ ವಾದ ಮಾಡಬಾರ್ದು, ಕೊಟ್ಟಿದ್ದು ಮಾಡೋಣ. ನಾನು ಇವತ್ತವರೆಗೂ ಯಾರು ಡೈರೆಕ್ಟರ್ ನಿಮ್ಗೆ ಸೆಂಟಿಮೆಂಟ್ ಪಾತ್ರಗಳು ಮಾಡಬೇಕು ಅನ್ನೋ ತುಂಬಾ ಆಸೆ, ತುಂಬಾ ಅಂದ್ರೆ ತುಂಬಾ ಆಸೆ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಮಾಡ್ಬೇಕಂತ. ಸೊ ಈಗ ಅಂದರೆ ಇದ್ರ ಜೊತೆಗೆ ಸೆಂಟಿಮೆಂಟ್ ಪಾತ್ರ ಒಂದು ಕಡೆ, ಇಂಥ ಪಾತ್ರ ಇಂಥವ್ರ ಜೊತೆ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ವಲ್ಲ, ಮಿಸ್ ಮಾಡಿಕೊಂಡೆ, ಆ ಥರದ್ದೇನಾದರೂ ಥಾಟ್ಸ್ ಇದೆಯಾ ನಿಮಗೆ? ನನ್ನ ಲೈಫಲ್ಲಿ ಫಸ್ಟ್ ಟೈಮು ನನ್ನ ಶಿವಣ್ಣ ಜೊತೆಲಿ ಮಾಡಿದೆ. ನನ್ನ ಮೊದಲ ಸಿನಿಮಾ ರಂಗದ ಅವ್ರ ಜೊತೆಲಿ ಮಾಡಿದ್ದೆ ನನ್ನ ದೊಡ್ಡ ಪುಣ್ಯ ನನಗೆ. ಯಾಕಂದರೆ ಅಂಥವ್ರ ಜೊತೆಲಿ ಚಾನ್ಸ್ ಸಿಗೋದು ದೊಡ್ಡ ವಿಷಯ. ಅವ್ರ ಜೊತೆಲಿ ನೋಡಿ, ಅವ್ರ ಜೊತೆಲಿ ಮಾಡಿದೆ. ಎಕ್ಕ ಪಿಕ್ಚರು ಯುವರಾಜ್ ಜೊತೆಲಿ ಮಾಡಿದೆ. ಸಿಟಿ ಲೈಟು ವಿನಯ್ ರಾಜ್ಕುಮಾರ್ ಜೊತೆಲಿ ಮಾಡಿದೆ. ನನಗೆ ನಮ್ಮ ಪುನೀತ್ ಸರ್ ಜೊತೆಲಿ ಒಂದು ಪಿಕ್ಚರು ಆಲ್ಮೋಸ್ಟ್ ಮಾತುಕತೆ ಆಯಿತು, ತೀರೋಗ್ಬಿಟ್ರು. ನನಗೆ ಶಿವಣ್ಣ ಫ್ಯಾಮಿಲಿ ಎಲ್ಲ ಜೊತೆಲಿ ಮಾಡೋದು ಒಂದು ಅವಕಾಶ ಸಿಕ್ಕಿ ಅದು ಪೂರ್ತಿಯಾಗಿರೋದು. ಅವ್ರ ಜೊತೆಲಿ ಒಬ್ಬರ ಜೊತೆಲಿ ಮಾಡ್ಬಿಟ್ಟಿದ್ರೆ ಅದು ಒಂದು ಮಿಸ್ ಆಯಿತು. ನನ್ನ ಲೈಫ್ ಟೈಮಲ್ಲಿ ಶಿವಣ್ಣ ಜೊತೆಲಿ ಮಾಡಿದ್ದು ಕೂಡ ಇವತ್ತು ಕೂಡ ನಾನು ಎಲ್ಲಿ ನೋಡಿದ್ರು ಏನೋ ಮನೇಲಿ ಒಂದು ಹುಡುಗ ಥರ ಕರೆದು ಮಾತಾಡೋರು, ಏಯ್ ಬಾರೋ ಏನೋ ಜಾಗ ಚೆನ್ನಾಗಿದ್ಯಾ ಅಂತ ಒಂದು ಖುಷಿಯಾಗಿ ಮಾತಾಡೋರು. ಯಾವತ್ತೂ ನಾನು ನೋಡ್ದಂಗೆ ನೋಡಲ್ಲ. ಯಾವಾಗಲೂ ಸರಿ ನಮ್ಮ ತಮ್ಮನ ಥರ ಕರೆದು ಮಾತಾಡಿ ಅದು ಆ ಬಾಂಧವ್ಯ ಶಿವಣ್ಣ ಹತ್ರ ನನಗೂ ಅವ್ರಿಗೂ ತುಂಬ ಅಂದರೆ ತುಂಬ ಹಚ್ಕೊಂಡಿದ್ದೀವಿ. ಇನ್ನು ಈಗಿರೋ ನಟ ನಟಿಯರಲ್ಲಿ ಯಾರ ಜೊತೆನಾದ್ರೂ ಮಾಡಬೇಕು ಆ್ಯಕ್ಟ್ ಅನ್ನೋದ್ರ ಬಗ್ಗೆ? ಮೇಡಮ್, ಆ್ಯಕ್ಟಿಂಗ್ ಅನ್ನೋದ್ಮೇಲೆ ಎಲ್ಲರ ಜೊತೆಲಿ ಮಾಡೋದು ಆಸೆನೆ. ಓಕೆ, ನಮ್ಗೆ ಅವಶ್ಯಕ ಪರ್ಟಿಕ್ಯುಲರ್ ಆಗಿ ಈಗ ಒಂದಷ್ಟು ಫೇಮಸ್ ದಿಗ್ಗಜ ನಟ ನಟಿಯರು ಇರ್ತಾರೆ. ಸೊ ಇಂಥವ್ರ ಮೂವಿಲಿ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಏನಾದರೂ ಇದೆಯಾ? ಹಂಗೆ ಒಬ್ಬರ ಹೆಸರು ಹೇಳಿದ್ರೆ ಎಲ್ಲ ಇನ್ನೊಂದು ಸಣ್ಣ ಸಿಗಲ್ಲ ಮೇಡಮ್. ಓ ಹಂಗೆ ಹೇಳ್ದ ನಾನು ಅಂತ ಒಂದು ಮೂವಿಲೇ ಇರಲಿ, ನಮ್ಮ ಮೂವಿ ಕರ್ಕೊಳ್ಳೋದು ಬೇಡ ಅಂತಾರೆ ಅಂತಾನ? ಏನಕ್ಕೆ ಬರೋ ಅವಕಾಶನ ನಾವೇ ತಳ್ದಂಗೆ ಆಗ್ಬಿಡುತ್ತೆ. ಬೇಡ, ಎಲ್ಲರೂ ಕನ್ನಡದಲ್ಲಿ ಇರೋ ಎಲ್ಲ ಒಂದು ಹೀರೋನು ನಮ್ಮ ಆಲ್ಮೋಸ್ಟ್ ಎಲ್ಲ ದೊಡ್ಡ ಹೀರೋಗಳೇ, ಯಾರು ಕಡಿಮೆ ಇಲ್ಲ. ಇವಾಗ ನಮ್ಮ ಕನ್ನಡ ಚಿತ್ರರಂಗ ಹೆಂಗಿದೆ ಅಂದರೆ ಆಲ್ಮೋಸ್ಟ್ ಫ್ಯಾನ್ ಇಂಡಿಯಾ, ಯಾವುದು ಕಡಿಮೆ ಇಲ್ಲ ಇಲ್ವಾ? ಇವಾಗ ಕನ್ನಡ ಪಿಕ್ಚರು KGF 1, KGF 2, ಕಾಂತಾರ 1, ಕಾಂತಾರ 2 ಈ ಥರ ದೊಡ್ಡ ಪಿಕ್ಚರ್ಗಳೇ ಬಂದು ದೊಡ್ಡ ಸಕ್ಸಸ್ ನೋಡಿದೆ. ನಾವೇನು ಕಡಿಮೆ ಇಲ್ಲ. ಹಂಗಾಗಿ ಎಲ್ಲ ಹೀರೋಗಳ ಜೊತೆಲೂ ಮಾಡಬೇಕಂತ ನನಗೆ ತುಂಬ ಖುಷಿನೇ. ಅವಕಾಶ ನಮ್ಮನ್ನ ಹುಡ್ಕೊಂಡು ಬರಬೇಕು, ಸಿಕ್ಕಿದ್ರೆ ಎಲ್ಲರ ಜೊತೆಲೂ ಮಾಡ್ತೀವಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.